ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ 2026 UG ನೀಟ್ ಎಕ್ಸಾಮ್ ಏನೈತೆ ಅದು ಕ್ಯಾನ್ಸಲ್ ಆಗೈತೆ. ಹೆಂಗಂತಂದ್ರೆ ಈಗ ಎಕ್ಸಾಮ್ ನಡೆದ 10 ದಿನ ಆಯ್ತದ. ಈಗ ಗೊತ್ತಾಗೈತೆ ಅದು ಕ್ವಶನ್ ಪೇಪರ್ ಲೀಕ್ ಆಗೈತೆ ಅಂತೇಳಿ. ಸೊ ಅದಕ್ಕೆ ಅವ್ರ NTA ಏನು ಅನೌನ್ಸ್ಮೆಂಟ್ ಮಾಡ್ಯಾರಪ್ಪ ಅಂತಂದ್ರೆ ನೀಟ್ ರೀ ಎಕ್ಸಾಮ್ ಇದು ಕನ್ಫರ್ಮೇಷನ್ ಐತೋ ಇಲ್ಲ ಅಂತಂದ್ರೆ ಅವ್ರು ಫಿಕ್ಸ್ ಹೇಳ್ಬಿಟ್ಟಾರ, ನಾವು ರೀನೀಟ್ ಎಲ್ಲ ಸ್ಟೂಡೆಂಟ್ಸಿಗೂ 2026 ಏನು ಎಕ್ಸಾಮ್ ಬರ್ದಾರಲ್ಲ ಎಲ್ಲ ಸ್ಟೂಡೆಂಟ್ಸ್ಗೂ ರೀನೀಟ್ ಅಂತ ಹೇಳ್ಯಾರ. ಸೊ ಈಗ ಭಾಳ ಟೈಮ್ ಆಗೈತಿ, ತಲೆ ಕೆಡ್ಸ್ಕೋಬೇಡ್ರಿ. ರೀನೀಟ್ ಐತೆ ಅಂತೇಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬರ್ದಿದ್ದು ಎಕ್ಸಾಮ್ ಹೊಳ್ಳಿ ಬರೀ ಅಂದ್ರೆ ಒಂಥರ ಸರಿ ಇರೋಂಗಿಲ್ಲ. ಆದ್ರೂ ನೀವೇನೋ ಪ್ರಯತ್ನ ಮಾಡಿರಿ ಒಂದು ವರ್ಷ, ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಏನು ಆಕತ್ತೆ ಆಗಲಿ, ಈ ಒಂದು ವರ್ಷ ಅಭ್ಯಾಸ ಮಾಡಿರಿ ಹೆಂಗಿದ್ರು, ಇನ್ನೊಂದು 45 ದಿನ ಸ್ಟಡಿ ಮಾಡಿರಿ. ಸೊ ರೀನೀಟ್ ಯಾವಾಗ ಎಕ್ಸಾಮ್ ಇಡ್ತಾರೆ ಅಂತಂದ್ರೆ ಜುಲೈ ಫಸ್ಟ್ ವೀಕಲ್ಲಿ ಇರ್ತಾರೆ, ಇಲ್ಲ ಜೂನ್ ಲಾಸ್ಟ್ ವೀಕ್ ಒಳಗೆ ಇಡ್ತಾರೆ ಅಂಥೇಳಿ ಅವ್ರು ಅನೌನ್ಸ್ಮೆಂಟ್ ಮಾಡ್ಯಾರ. ಅದಕ್ಕೆ ನೀವೇನು ಎಕ್ಸ್ಟ್ರಾ ಫೀ ಏನು ತುಂಬಬೇಕಾಗಿಲ್ಲ. ಈಗೇನು ಫೀ ತುಂಬಿದಿಲ್ಲ, ಅದು ಹಾಲ್ ಟಿಕೆಟನ್ನು ನಿಮ್ಮ ಕಡೆ ಇದ್ರೆ ನಡೀತೈತಿ. ಹಾಲ್ ಟಿಕೆಟ್ ಏರಕ್ಕೆ ಕಳೆದಿತ್ತು ಅಂತಂದ್ರೆ ನೀವು ತೆಗೆಸ್ಕೋಬೋದಲ್ಲ ಆನ್ಲೈನ್ ಸೆಂಟ್ರದಾಗ. ಸೊ ಟೈಮ್ ವೇಸ್ಟ್ ಮಾಡಬೇಡ್ರಿ. ಇನ್ನೇನು ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇಲ್ಲ. ಸೊ ಎಲ್ಲರೂ ಸ್ಟಡಿ ಹಾರ್ಡ್ ಮಾಡಿರಿ, ನಿಮ್ಮ ನನಸು ಮಾಡ್ಕೋರಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೇನ್ರಿ ನನ್ನ ವಿಡಿಯೋ ಮೊದಲನೇ ಟೈಮ್ ನೋಡತ್ತಿದ್ರಿ ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಮುಂದೆ ವಿಡಿಯೋ ಬರ್ತಿರ್ತಾವೆ, ನಿಮ್ಗೆ ಹೆಲ್ಪ್ ಆಗುವಂಥ ವಿಡಿಯೋನು ಬರ್ತಿರ್ತಾವೆ, ಹಂಗೆ ಎಂಟರ್ಟೈನ್ಮೆಂಟು ಮಾಡ್ತಿರ್ತೀವಿ. ಸೊ ಥ್ಯಾಂಕ್ ಯು.